ನಮಸ್ಕಾರ ಸ್ನೇಹಿತರೆ, ನಾಳೆನೆ ಸಂಕಷ್ಟಹರ ಚತುರ್ಥಿ. ಶ್ರಾವಣ ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಬಂದಿರೋದು ತುಂಬಾ ವಿಶೇಷ. ಯಾಕಂದ್ರೆ ಮಂಗಳವಾರ ಚತುರ್ಥಿ ಬಂದ್ರೆ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೀತಾರೆ. ಇದು ತುಂಬಾನೇ ಶಕ್ತಿಯುತವಾದ ಚತುರ್ಥಿ. ಹಾಗಾಗಿ ನಾಳೆ ನೀವು ಗಣಪತಿಯನ್ನು ಪೂಜಿಸಿದರೆ ಸಾಲದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬದ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಗೊಂಡು ಕ್ಷಣಗಳಲ್ಲಿ ನಿಮ್ಮ ಕೋರಿಕೆಗಳು ಈಡೇರುತ್ತದೆ. ನಾಳೆ ಯಾವ ರೀತಿ ವಿನಾಯಕನನ್ನು ಪೂಜಿಸಿದರೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾರ್ಮಲ್ ಚತುರ್ಥಿಗಳು ಅಂದ್ರೆ ಇತರೆ ದಿನಗಳಲ್ಲಿ ಬರುವ ಚತುರ್ಥಿಗಳಿಗಿಂತಲೂ ಮಂಗಳವಾರ ಬರುವಂತ ಅಂಗಾರಕ ಚತುರ್ಥಿಗೆ ಶಕ್ತಿ ಜಾಸ್ತಿ. ಆ ದಿನದಂದು ನೀವು ಮಾಡುವಂತ ವಿನಾಯಕನ ಪೂಜೆಗೆ ವಿಶೇಷವಾದ ಪುಣ್ಯಫಲ, ಅದೃಷ್ಟ, ಐಶ್ವರ್ಯ ಬರುತ್ತೆ. ಹಾಗಾಗಿ ಅಂತ ಉತ್ತಮ ಅವಕಾಶವನ್ನು ಯಾರೂ ಕೂಡ ಬಿಟ್ಕೊಡ್ಬೇಡಿ. ನಾಳೆ ನೀವು ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ವಿನಾಯಕನನ್ನು ಪೂಜಿಸಬೇಕು. ಪೂಜೆ ಮಾಡುವ ಮಹಿಳೆಯರು ತಲೆ ಸ್ನಾನ ಮಾಡಿಕೊಂಡು ಕಾಲಿಗೆ ಅರಿಶಿಣ ಹಚ್ಚಿಕೊಂಡು ಹಣೆಗೆ ನೆತ್ತಿಗೆ ಕುಂಕುಮದ ಬೊಟ್ಟನ್ನು ಇಟ್ಟುಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಮಾಡಬೇಕು. ಮೊದಲು ನಿಮ್ಮ ಮನೆಯಲ್ಲಿರುವಂತ ವಿನಾಯಕನ ಫೋಟೋಗೆ ಕುಂಕುಮದ ಬೊಟ್ಟನ್ನಿಟ್ಟು ಹೂಗಳಿಂದ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಬೇಕು. ಗಣಪತಿಗೆ ಅತಿ ಪ್ರಿಯವಾದ ಪುಷ್ಪಗಳಲ್ಲಿ ದಾಸವಾಳ ಕೂಡ ಒಂದು. ದಾಸವಾಳದಿಂದ ವಿನಾಯಕನನ್ನು ನಾಳೆ ಪೂಜಿಸುವುದರಿಂದ ನಿಮಗೆ ದುಪ್ಪಟ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ವ್ರತವನ್ನು ಶುರು ಮಾಡುವುದಕ್ಕೂ ಮುಂಚೆ ನಿಮ್ಮ ದೇವರ ಮನೆಯಲ್ಲಿ ಚಿಕ್ಕದಾಗಿ ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿ ಹಾಕಿರಬೇಕು. ಅಕ್ಷತೆ ಕಾಳುಗಳನ್ನು ತಯಾರಿಸಿ ಇಟ್ಟುಕೊಂಡಿರಬೇಕು. ಹಾಗೆ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಸಿ ನಿಮ್ಮ ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಅರಿಶಿಣದಿಂದ ವಿನಾಯಕನನ್ನು ತಯಾರು ಮಾಡಿಕೊಂಡು ಅದನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಅಕ್ಷತೆ ಕಾಳುಗಳಿಂದ ಪೂಜಿಸುತ್ತಾ ಹಸು ತುಪ್ಪ ಅಥವಾ ತೆಂಗಿನಕಾಯಿ ಎಣ್ಣೆಯಿಂದ 2 ದೀಪಗಳನ್ನು ಹಚ್ಚಿ ಗಣಪತಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವವರು ತಪ್ಪದೆ ಗಣಪತಿಗೆ ಮುಡುಪು ಕಟ್ಟಬೇಕು. ಇದು ನೀವು ಕಟ್ಟಲಿಲ್ಲ ಅಂದರೆ ಅದು ವ್ರತ ಎಂದು ಪರಿಗಣಿಸಲಾಗುವುದಿಲ್ಲ. ಬರೀ ಪೂಜೆಯ ಲೆಕ್ಕಕ್ಕೆ ಮಾತ್ರ ಬರುತ್ತದೆ. ವಿನಾಯಕನಿಗೆ ಕಟ್ಟುವಂತ ಮುಡುಪಿಗೆ ತುಂಬಾ ಹೆಚ್ಚಿನ ದೈವಶಕ್ತಿ ಇರುತ್ತದೆ. ಹಾಗಾಗಿ ಮುಡುಪು ಕಟ್ಟಬೇಕು ಅಂದುಕೊಂಡವರು ನಿಮ್ಮ ದೇವರ ಮನೆಯಲ್ಲಿ ಇರುವಂತಹ ಗಣಪತಿ ಫೋಟೋ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹರಡಿ ಆ ಬಟ್ಟೆಯ ಮೇಲೆ 3 ಕೈಗಳ ತುಂಬಾ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ವೀಳ್ಯದೆಲೆ, 2 ಅಡಿಕೆ, 2 ಒಣ ಖರ್ಜೂರ ಹಾಗೆ ದಕ್ಷಿಣೆ ಕೂಡ ಇಟ್ಟು ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬಟ್ಟೆಯನ್ನು ಗಂಟು ಕಟ್ಟಬೇಕು. ಅಂದರೆ ಮುಡುಪು ಕಟ್ಟಬೇಕು. ಈ ರೀತಿ ಮುಡುಪು ಕಟ್ಟಿ ವಿನಾಯಕನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ಮುಡುಪನ್ನು ಗಣಪತಿಯ ಮುಂದೆಯೇ ಇಡಬೇಕು. ಮುಡುಪಿಗೆ ನಮಸ್ಕಾರ ಮಾಡುತ್ತಾ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 21 ಸಲ ಜಪಿಸಬೇಕು. ಇನ್ನು ವಿನಾಯಕನಿಗೆ ನಾಳೆ ನೈವೇದ್ಯವಾಗಿ ನೆನೆಸಿಟ್ಟ ಕಡಲೆ ಕಾಳು ಅಥವಾ ಅದಕ್ಕೆ ಒಗ್ಗರಣೆ ಹಾಕಿ ಉಸಲಿ ಕೂಡ ತಯಾರಿಸಿ ಇಡಬಹುದು. ಇದಲ್ಲದೆ ಬಾಳೆಹಣ್ಣು ಅಥವಾ ಸಿಹಿ ಕಡುಬು ಇಡಬಹುದು. ಇದ್ಯಾವುದೂ ಇಲ್ಲ ಅಂದರೂ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಕೂಡ ನೀವು ಇಡಬಹುದು. ಇನ್ನು ವಿನಾಯಕನಿಗೆ ಅತಿ ಇಷ್ಟವಾದ ಎಲೆಗಳಲ್ಲಿ ಗರಿಕೆ ಕೂಡ ಒಂದು. ಹಾಗಾಗಿ ಈ ಅಂಗಾರಕ ಚತುರ್ಥಿಯಂದು ಗಣಪತಿಯನ್ನು ಪೂಜಿಸುವ ಭಕ್ತರು ತಪ್ಪದೆ ಗರಿಕೆಯನ್ನು ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಕೇಳಿಕೊಂಡರೂ ಅದು ಖಂಡಿತ ಈಡೇರುತ್ತದೆ. ಇನ್ನು ಹೆಚ್ಚು ಸಾಲದ ಸಮಸ್ಯೆ ಇರುವವರು ನಾಳೆ 21 ಏಲಕ್ಕಿಗಳನ್ನು ತೆಗೆದುಕೊಂಡು ಅದನ್ನೊಂದು ದಾರದಲ್ಲಿ ಪೋಣಿಸಿ ಆ ಮಾಲೆಯನ್ನು ವಿನಾಯಕನ ಫೋಟೋಗೆ ಹಾಕಿದರೆ ನಿಮ್ಮ ಮನೆಯ ಆದಾಯ ಹೆಚ್ಚಾಗುತ್ತದೆ. ಅದರಿಂದ ಅತಿ ಬೇಗನೆ ನಿಮ್ಮ ಸಾಲಗಳೆಲ್ಲವೂ ತೀರಿಕೊಳ್ಳುತ್ತದೆ. ಪೂಜೆ ಮುಗಿದ ನಂತರ ಆ ಏಲಕ್ಕಿ ಮಾಲೆಯನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಿ. ಇನ್ನು ವ್ರತ ಮಾಡುವವರು ತಪ್ಪದೆ ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಆ ಕತೆಗೆ ತುಂಬಾ ಶಕ್ತಿ ಇರುತ್ತದೆ. ನಾಳೆ ನಾನು ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ಅಪ್ಲೋಡ್ ಮಾಡ್ತೀನಿ.
ಹಾಗಾಗಿ ಪೂಜೆಯ ನಂತರ ತಪ್ಪದೆ ಕತೆ ಕೇಳಿ. ಒಂದು ವೇಳೆ ನೀವು ವ್ರತ ಮಾಡದಿದ್ದರೂ ಕೂಡ ಕತೆ ಕೇಳುವುದರಿಂದ ಫಲ ಪಡೆದುಕೊಳ್ಳುತ್ತೀರಿ. ಕೊನೆಯಲ್ಲಿ ನೀವು ವಿನಾಯಕನಿಗೆ ಹಾರತಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು 5 ಪ್ರದಕ್ಷಿಣೆ ಹಾಕಿ ತಲೆಯ ಮೇಲೆ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಾಕಿಕೊಂಡು ಪೂಜೆ ಮುಗಿಸಬೇಕು. ಸಂಜೆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ ನೀವು ಬೆಳಿಗ್ಗೆ ಕಟ್ಟಿಟ್ಟಂತ ಮುಡುಪಿಗೆ ನಮಸ್ಕಾರ ಮಾಡಿಕೊಂಡು ಅದನ್ನು ಬಿಚ್ಚಿ ಒಳಗಿರುವ ಅಕ್ಕಿಯಿಂದ ಯಾವುದಾದರೂ ಸಿಹಿ ಪದಾರ್ಥ, ಉದಾಹರಣೆಗೆ ಸಿಹಿ ಕಡುಬು, ಪಾಯಸ ಅಥವಾ ಪೊಂಗಲ್ ಏನನ್ನಾದರೂ ತಯಾರಿಸಿ ವಿನಾಯಕನಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಅದನ್ನು ಪ್ರಸಾದದಂತೆ ನಿಮ್ಮ ಕುಟುಂಬದವರೆಲ್ಲ ತಿನ್ನಬೇಕು. ಇನ್ನು ಮುಡುಪು ಕಟ್ಟುವ ಮಹಿಳೆಯರು ತಪ್ಪದೆ ಬೆಳಿಗ್ಗೆಯಿಂದ ಉಪವಾಸ ಇರಬೇಕು. ನಾಳೆ ನೀವು ಮಾಡುವಂತ ಉಪವಾಸಕ್ಕೆ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ನಡೆಯುತ್ತದೆ. ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ವಿನಾಯಕನ ಅನುಗ್ರಹ ಇರುತ್ತದೆ. ಈ ರೀತಿ ಗಣಪತಿಯನ್ನು ಪೂಜಿಸಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಚಂದ್ರನನ್ನು ನೋಡಿ ನಿಮ್ಮ ಉಪವಾಸ ಬಿಟ್ಟು ಮುಡುಪಿನ ಅಕ್ಕಿಯಿಂದ ನೀವು ತಯಾರಿಸಿದಂತ ನೈವೇದ್ಯವನ್ನು ಪ್ರಸಾದದಂತೆ ಮೊದಲು ತಿಂದು ಅದರ ನಂತರನೇ ಎಂದಿನಂತೆ ಊಟ ತಿನ್ನಬೇಕು. ಒಂದು ವೇಳೆ ವ್ರತ ಮಾಡಲು ಸಾಧ್ಯವಾಗದವರು ಯಾವುದಾದರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ವಿನಾಯಕನಿಗೆ 11 ಪ್ರದಕ್ಷಿಣೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂದು 21 ಸಲ ಹೇಳಿ ನಿಮ್ಮ ಮನಸ್ಸಿನಲ್ಲಿರುವಂತ ಕೋರಿಕೆಗಳು ಹೇಳಿಕೊಂಡರೂ ಕೂಡ ಗಣಪತಿಯ ಆಶೀರ್ವಾದ ಸಿಗುತ್ತದೆ. ವಿನಾಯಕನ ದೇವಾಲಯದಲ್ಲಿ ತುಪ್ಪದ ದೀಪ ಹಚ್ಚಿದರೆ ಸಾಲದ ಸಮಸ್ಯೆಗಳು ಬೇಗನೆ ತೀರಿಕೊಳ್ಳುತ್ತದೆ. ಅದೇ ರೀತಿ ಎಷ್ಟೋ ಶಕ್ತಿಯುತವಾದಂತ ಈ ಅಂಗಾರಕ ಚತುರ್ಥಿಯಂದು ಗಣಪತಿ ದೇವಸ್ಥಾನಕ್ಕೆ ಹೋದವರು ವಿನಾಯಕನಿಗೆ ಗರಿಕೆ ಮಾಲೆಯನ್ನು ಸಮರ್ಪಿಸಿದರೆ ನಿಮ್ಮ ಕುಟುಂಬಕ್ಕೆ ಜನ್ಮ ಜನ್ಮಗಳ ಅದೃಷ್ಟ ಬರುತ್ತದೆ. ಇಡೀ ವರ್ಷ ಯಾವ ಕಷ್ಟಗಳೂ ಬರದೆ ಸುಖ, ಶಾಂತಿ, ಸಂತೋಷ, ಐಶ್ವರ್ಯದಿಂದ ಬದುಕುತ್ತೀರಿ. ಜೊತೆಗೆ ವಿನಾಯಕನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಇನ್ನು ಗಂಡ ಹೆಂಡತಿ ಮಧ್ಯೆ ಗಲಾಟೆ, ಮನಸ್ತಾಪ ಬರುತ್ತಿದ್ದರೆ ನಾಳೆ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ವಿನಾಯಕನಿಗೆ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಕಡಿಮೆಯಾಗಿ ಪ್ರೀತಿ ಪ್ರೇಮ ಹೆಚ್ಚಾಗುತ್ತದೆ. ಎಕ್ಕದ ಗಿಡದಲ್ಲಿ ವಿನಾಯಕ ವಾಸವಿರುತ್ತಾರೆ. ಹಾಗಾಗಿ ನಾಳೆ ಸಂಕಷ್ಟಹರ ಚತುರ್ಥಿಯಂದು ಮದುವೆ ಪ್ರಯತ್ನ ಮಾಡುತ್ತಿದ್ದರೆ ಎಕ್ಕದ ಗಿಡಕ್ಕೆ ಅರಿಶಿಣದ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳುವುದರಿಂದ ಬೇಗನೆ ನಿಮ್ಮ ಮದುವೆ ಸೆಟ್ ಆಗುತ್ತದೆ. ಈ ಕೆಲಸವನ್ನು ತಾಯಂದಿರು ಕೂಡ ಮಕ್ಕಳಿಗಾಗಿ ಮಾಡಬಹುದು. ಇನ್ನು ಕೆಲಸ ಹುಡುಕುವವರು ನಾಳೆ ಗೋಮಾತೆಗೆ ಹಸಿ ಹುಲ್ಲನ್ನು ತಿನ್ನಿಸುವುದರಿಂದ ಕೆಲಸದ ಅವಕಾಶಗಳು ಹೆಚ್ಚಾಗಿ ಬರುತ್ತದೆ. ಇನ್ನು ಸ್ವಂತ ಮನೆ ಕಟ್ಟಿಕೊಳ್ಳಬೇಕು ಎಂದು ಆಸೆ ಪಡುವವರು ನಾಳೆ ಗೋಮಾತೆಗೆ ಬೆಲ್ಲ ನಿಮ್ಮ ಕೈಯಾರೆ ತಿನ್ನಿಸಿ ಅದರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡರೆ ಬೇಗನೆ ನಿಮ್ಮ ಸ್ವಂತ ಮನೆಯ ಕನಸು ನೆರವೇರುತ್ತದೆ. ಇನ್ನು ನಿಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರಲು, ವಿದ್ಯೆ ಹಾಗೂ ಏಳಿಗೆ ಮತ್ತು ಒಳ್ಳೆ ಸ್ಥಾನಕ್ಕೆ ಅವರು ತಲುಪಲು ನಾಳೆ ಗಣಪತಿ ದೇವಾಲಯಕ್ಕೆ ತಂದೆ ಅಥವಾ ತಾಯಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರ ಕೈಯಾರೆ ಎಳ್ಳನ್ನು ದಾನವಾಗಿ ಕೊಡಿಸಬೇಕು. ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯತ್ತು ತುಂಬಾ ಚೆನ್ನಾಗಿರುತ್ತದೆ. ಅವರು ಒಳ್ಳೆ ಸ್ಥಾನಕ್ಕೆ ತಲುಪುತ್ತಾರೆ, ವಿದ್ಯೆಯಲ್ಲೂ ಮುಂದಿರುತ್ತಾರೆ. ಇನ್ನು ನಾಳೆ ಎಲ್ಲರೂ ಬೆಳಗಿನ ಜಾವವೇ ಏಳಬೇಕು. ಸೂರ್ಯ ಹುಟ್ಟುವ ಮುಂಚೆಯೇ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಳ್ಳಬೇಕು. ಇದರಿಂದ ಜೀವನದಲ್ಲಿ ಯಾವ ಕಷ್ಟಗಳೂ ಬರದೆ ನಿಮ್ಮ ಜಾತಕದಲ್ಲಿರುವಂತಹ ದುರದೃಷ್ಟ ಕೂಡ ಅದೃಷ್ಟದಂತೆ ಬದಲಾಗುತ್ತದೆ. ಸೂರ್ಯ ಹುಟ್ಟಿದ ನಂತರ ನಾಳೆ ಸ್ನಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಅದೃಷ್ಟ ಕೂಡ ದುರದೃಷ್ಟವಾಗುತ್ತದೆ. ಹಾಗಾಗಿ ನಾಳೆ ಸೂರ್ಯ ಹುಟ್ಟುವ ಮೊದಲು ಒಂದು ಸ್ನಾನ, ವ್ರತ ಮಾಡುವವರಾದರೆ ಅಂದರೆ ಮುಡುಪು ಕಟ್ಟುವವರಾದರೆ ಸೂರ್ಯ ಮುಳುಗಿದ ನಂತರ ಕೂಡ ಇನ್ನೊಂದು ಸ್ನಾನ ಮಾಡಬೇಕು. ನಾಳೆ ಆರೋಗ್ಯ ಚೆನ್ನಾಗಿರುವವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಧ್ಯಾಹ್ನ ನಿದ್ದೆ ಮಾಡಬಾರದು. ಇಲ್ಲದಿದ್ದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಹಾಗೂ ದರಿದ್ರ ಬರುತ್ತದೆ. ನಿಮಗೆ ಕೋಟ್ಯಾಂತರ ರೂಪಾಯಿ ಸಾಲ ಇದ್ದರೂ ಕೂಡ ಅದು ಅತಿ ಬೇಗನೆ ವರ್ಷದ ಒಳಗೆ ತೀರಿಕೊಳ್ಳಬೇಕು ಅಂದರೆ ಋಣಗ್ರಹಿತ ಗಣೇಶ ಸ್ತೋತ್ರವನ್ನು ನಾಳೆ ಓದಬೇಕು. ಆ ಸ್ತೋತ್ರ ತುಂಬಾ ಶಕ್ತಿಯುತವಾದದ್ದು. ಇದು ಅತಿ ಶೀಘ್ರದಲ್ಲೇ
ನಿಮ್ಮ ಸಾಲಗಳನ್ನು ತೀರುವಂತೆ ಮಾಡುತ್ತದೆ. ಹಾಗೆ ನಾಳೆ ನೀವು ಮಾಡುವಂತ ದಾನಗಳಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಜೊತೆಗೆ ಕೋಟಿ ಪಟ್ಟು ಪುಣ್ಯ ಫಲವನ್ನು ಕೂಡ ಪಡೆದುಕೊಳ್ಳುತ್ತೀರಿ. ನಾಳೆ ಊಟ ದಾನ ಮಾಡಿದರೆ ನಿಮ್ಮ ಪುಣ್ಯ ದುಪ್ಪಟ್ಟು ಹೆಚ್ಚಾಗುತ್ತದೆ. ಈ ರೀತಿ ಅತಿ ಸುಲಭವಾಗಿ ಅಂಗಾರಕ ಚತುರ್ಥಿಯಂದು ನಿಮ್ಮ ಮನೆಯಲ್ಲಿ ವಿನಾಯಕನ ಪೂಜೆ ಮಾಡುವುದರಿಂದ ಕೆಲ ತಲೆಮಾರುಗಳವರೆಗೂ ಮುಗಿಯದಂತ ಅದೃಷ್ಟ ಐಶ್ವರ್ಯ ನಿಮ್ಮದಾಗುತ್ತದೆ. ನಾಳೆ ವ್ರತಕಥೆಯನ್ನು ಅಪ್ಲೋಡ್ ಮಾಡ್ತೀನಿ. ಪೂಜೆ ಮಾಡಿದವರು ಮಾಡದವರು ಇಬ್ಬರೂ ಕೂಡ ನೋಡಿ ಪುಣ್ಯ ಫಲವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.